ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತದ ಹಲವು ಕ್ಷೇತ್ರಗಳ ಮೇಲೆ ಈ ಯುದ್ಧದ ಹೊಡೆತ ಜೋರಾಗಿ ಬೀಳ್ತಾ ಇದೆ. ಪ್ರಮುಖವಾಗಿ LPG ಗ್ಯಾಸ್ ಅಂದ್ರೆ LPG ಸಿಲಿಂಡರ್ ಇಲ್ಲದೆ ಗ್ಯಾಸ್ ಸ್ಟೇಷನ್ಗಳು ಸ್ತಬ್ಧ ಆಗಿದ್ದಾವೆ. ಬಸವೇಶ್ವರ ನಗರದಲ್ಲಿ 2 LPG ಸ್ಟೇಷನ್ಗಳು ಬಂದ್ ಆಗಿದೆ. ಇದೀಗ NAB LPG ಸ್ಟೇಷನ್ ಅಂಡ್ ಟೋಟಲ್ ಎನರ್ಜೀಸ್ ಸ್ಟೇಷನ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ನೋ ಗ್ಯಾಸ್ ಬೋರ್ಡ್ ಅನ್ನು ಹಾಕಿದ್ದಾರೆ. ಕ್ಯೂನಲ್ಲಿ ನಿಂತು ಗ್ಯಾಸ್ ಹಾಕಿಸ್ಕೊಳ್ತಾ ಇದ್ರು ಇಲ್ಲಿ ತನಕ ಆಟೋ ಚಾಲಕರು. ಆದರೆ ಇವತ್ತು ಗ್ಯಾಸ್ ಸ್ಟೇಷನ್ಗಳು ಖಾಲಿ. ಹಿಂಗೆ ಮುಂದುವರೆದ್ರೆ ಏನು ಮಾಡಬೇಕು ಅಂತ ಇದ್ದಾರೆ ಸಿಬ್ಬಂದಿ. ಈಗ ಗ್ಯಾಸ್ ಏಜೆನ್ಸಿ ಅವ್ರದ್ದೊಂದು ರೀತಿ ಸಮಸ್ಯೆ ಬಿಡಿ, ಆಟೋ ಓಡಿಸೋರ ಕತೆ ಹೇಳಿ. ಹಾಗಾದ್ರೆ ಎಲ್ಲಿ ಓಡಿಸ್ತಾರೆ, ಹೇಗೆ ಓಡಿಸ್ತಾರೆ? ಆ್ಯಂಡ್ ನಾವು ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಇನ್ನೂ ಸ್ವಿಚ್ ಆನ್ ಆಗಿಲ್ಲ. ಹಬ್ಬ ಅಂದರೆ 10% ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಆಟೋಗಳು ಓಡಾಡ್ತಾ ಇಲ್ಲ. ಇವತ್ತಿಗೂ ಕೂಡ ಗ್ಯಾಸ್ಗಳನ್ನು ಅವಲಂಬಿಸ್ಕೊಂಡಿರೋವೇ ಇರೋವು. ಸೊ ಹಿಂಗೆ ಖಾಲಿ ಆಗಿಬಿಟ್ರೆ ಭಾರಿ ಕಷ್ಟ ಆಗುತ್ತೆ. ಟೋಟಲ್ ಎನರ್ಜೀಸ್ ಅನ್ನುವಂತಹ ಗ್ಯಾಸ್ ಬಂಕ್ ನೋಡಿ ಅಲ್ಲಿ ಖಾಲಿಯಾಗಿ ನಿಂತಿದೆ. ಇದ್ರ ಬಗ್ಗೆ ನನ್ನ ಕಲೀಗ ಸಂಗಮೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧದಿಂದ ಇವಾಗ ಭಾರತದಲ್ಲಿರುವ LPG ಗ್ಯಾಸ್ ಸಿಲಿಂಡರ್ಗಳಿಗೆ ಕೊರತೆಯನ್ನು ಬಿಟ್ಟಿದೆ. ನಾವು ಸದ್ಯ ಬಸವೇಶ್ವರ ನಗರದಲ್ಲಿರುವ ಒಂದು ಸುರಕ್ಷಾ ಎಂಟರ್ಪ್ರೈಸಸ್ ಗ್ಯಾಸ್ ಒಂದು ಸ್ಟೇಷನಲ್ಲಿದ್ದೇವೆ. ಸತತ 1 ವಾರದಿಂದ ಇದನ್ನು ಕ್ಲೋಸ್ ಮಾಡಲಾಗಿದೆ. ಯಾಕೆಂದರೆ ಇವರಿಗೆ LPG ಗ್ಯಾಸೇ ಪೂರೈಕೆ ಆಗ್ತಾ ಇಲ್ಲ, ಹಾಗಾಗಿ ಕ್ಲೋಸ್ ಮಾಡಿದ್ದೇವೆ ಅನ್ನೋದು ಇಲ್ಲಿನ ಸಿಬ್ಬಂದಿಯವರ ಮಾತು. ಜೊತೆಗೆ ಇಲ್ಲಿ ಒಂದು 5-6 ಜನರು ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಿಬ್ಬಂದಿಗೂ ಕೆಲಸ ಇಲ್ಲ, ಜೊತೆಗೆ ಮಾಲೀಕರಿಗೂ ಕೂಡ ಒಂದು ನಷ್ಟದ ಸಂಗತಿ. ಯಾಕೆಂದರೆ ದಿನನಿತ್ಯ ನೂರಾರು ಆಟೋ ಚಾಲಕರು ಬಂದು ಗ್ಯಾಸ್ ಸಿಲಿಂಡರ್ಗಳನ್ನು ತಮ್ಮ ಆಟೋಗಳಿಗೆ ಹಾಕಿಸಿಕೊಳ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಇವಾಗ ಗ್ಯಾಸ್ ಇಲ್ಲಿ ಇವರಿಗೆ ಪೂರೈಕೆ ಇಲ್ಲ, ಹಾಗಾಗಿ ಒಂದು ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಆಟೋ ಚಾಲಕರು ಕೂಡ ಬಂದು ವಾಪಸ್ ಹೋಗಿ ಬೇರೆ ಬೇರೆ ಸ್ಟೇಷನ್ಗಳ ಮುಖ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಈ ನಗರದಲ್ಲಿ ಅತ್ಯಂತ ಒಂದು ದಿನನಿತ್ಯ ಸಾಲುಗಟ್ಟಿ ನಿಂತು ಗ್ಯಾಸ್ ಸಿಲಿಂಡರ್ಗಳನ್ನ ಹಾಕಿಕೊಳ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಇವಾಗ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಮಾಲೀಕರಿಗೂ ಕೂಡ ಒಂದು ನಷ್ಟದ ಸಂಗತಿ. ಇಲ್ಲಿ ಸಿಬ್ಬಂದಿಯವರಿದ್ದಾರೆ, ಮಾತನಾಡಿಸ್ತೀನಿ. ಲೋಕೇಶ್ ಅವರಿದ್ದಾರೆ. ಎಷ್ಟು ದಿನದಿಂದ ಇದನ್ನು ಬಂದ್ ಮಾಡಲಾಗಿದೆ ಸರ್? ನೀವು ಸರ್ 15 ದಿನ ಆಯಿತು. ನಮಗೂ ಈಗ ಕಾರ್ಯ ಕೆಲಸಗಳು ಯಾವುದೂ ಇಲ್ಲ, ಗ್ಯಾಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ನಮಗೂ ಈಗ ತಿನ್ನೋಕ್ಕೆ ಉಣ್ಣೋಕ್ಕೆ ಯಾವುದೂ ಇಲ್ಲ, ಊರಿಗೂ ಹೋಗೋಕ್ಕೂ ಇದಿಲ್ಲ. 15 ಜನ ಇದ್ದರು, 10 ಜನ ಹೋಗೋರೆ, 5 ಜನ 6 ಜನ ಇಲ್ಲಿದ್ದೀವಿ ಸರ್. ನೀವಾಗ 15 ದಿವಸದಿಂದ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಬಂದಿದ್ರು ಕೂಡ ನಿಮಗೆ ಸ್ಯಾಲ್ರಿ ಅದು ಕೊಡ್ತಾ ಇದ್ದಾರೆ ಮಾಲೀಕರು ಹೇಗೆ ಸರ್? ಈಗ 10 ಜನ ಊರಿಗೆ ಹೋಗಿದ್ದಾರೆ. ಮಾಮೂಲಿ ಮೇಂಟೆನೆನ್ಸ್ಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ಸ್ಯಾಲ್ರಿ ಹಾಕ್ಕೊಡ್ತಾವ್ರೆ, ಊಟ ದುಡ್ಡು ಕೊಡ್ತಾವ್ರೆ. ನೋಡ್ಬೇಕು ಸರ್, ಇದೇ ಥರ ಆದರೆ ಪರಿಸ್ಥಿತಿ ನಾವು ಓಡ್ತೀವಿ ಊರಿಗೆ. ಸರ್, ಇವಾಗ ನೀವು ಬ್ಯಾರಿಕೇಡ್ಗಳನ್ನು ಹಾಕಿ ಮುಂದೆ ಹಾಕಿದ್ದೀರಿ. ಈಗ ಆಟೋ ಚಾಲಕರು ಬರ್ತಾರೆ, ನಿಮ್ಮ ಪರಿಚಯ ಇದ್ದವ್ರು ಕೂಡ ಬರ್ತಾರೆ, ಬೇರೆಯವರು ಕೂಡ ಬರ್ತಾರೆ. ನಿಮ್ಗೆ ಕೇಳ್ತಾರೆ LPG ಗ್ಯಾಸ್ ಸಿಲಿಂಡರ್ ಎಷ್ಟು ದಿನ ಬರುತ್ತೆ ಅಂತ ಕೇಳಿದರೆ ನಿಮ್ಮ ಮಾಲೀಕರಿಗೆ ನೀವು ಕೇಳ್ತೀರಿ ಸರ್ ಇದೆಷ್ಟು ದಿನ ಸಮಸ್ಯೆ ಇರುತ್ತೆ ಅಂತ. ಏನು ಹೇಳ್ತಾ ಇದ್ದಾರೆ ಮಾಲೀಕರು? ಸರ್ ಅವ್ರೀಗ ಬರುತ್ತೆ ಅಂತ ನಾವು ಕಂಟ್ರೋಲ್ ಮಾಡಿ ಕಳಿಸ್ತೀವಿ. ಡೈಲಿ ಕಸ್ಟಮರ್ ಬರ್ತಾರೆ. ಈಗ ಇಲ್ಲಿ ಡೈವರ್ಟ್ ಆಯ್ತು ಅಂದರೆ ಕೆಳಗಡೆ ಹೋಯ್ತಾರೆ. ಇಲ್ಲಿ ಪ್ರಾಬ್ಲಮ್ ಆಯ್ತು ಸರ್ ಗ್ಯಾಸ್. ಅಂದರೆ ನಿಮ್ಮ ಬಿಸ್ನೆಸ್ಗೂ ನಿಮ್ಮ ಮಾಲೀಕರಿಗೂ ಬಿಸ್ನೆಸ್ಸು ಕೂಡ ಹೊಡೆತ ಬೀಳುತ್ತೆ ಸರ್. ಈಗ ಮಾಮೂಲಿ ಕಸ್ಟಮರ್ ಫುಲ್ ಟ್ಯಾಂಕ್ ಎಲ್ಲ ಬರುತ್ತಾರೆ ಅವರು. ಅವ್ರದ್ದು ಈಗ ಇನ್ನೊಂದು ವಾರ ಕ್ಲೋಸ್ ಆಯಿತು ಅಂದರೆ ಡೈವರ್ಟ್ ಆಗುತ್ತೆ, ಇಲ್ಲೂ ಲಾಸ್ ಆಗುತ್ತೆ ಈಗ ಬಿಸ್ನೆಸ್. ಇದಾಗಿತ್ತು ಇಲ್ಲಿನ ಸಿಬ್ಬಂದಿಯವರ ಲೋಕೇಶ್ ಅವರ ಮಾತು. ಕಳೆದ 1 ವಾರಕ್ಕಿಂತ ಅಧಿಕ ಟೈಮ್ನಿಂದ ಇದನ್ನು ಕ್ಲೋಸ್ ಮಾಡಲಾಗಿದೆ. ಜೊತೆಗೆ ವ್ಯವಹಾರ ಕೂಡ ನಷ್ಟ ಆಗ್ತಿದೆ. ಸುಮಾರು 15 ಸಿಬ್ಬಂದಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ 10 ಸಿಬ್ಬಂದಿಗಳನ್ನು ಊರಿಗೆ ಕಳಿಸ್ತಾ ಇದ್ದಾರೆ. ನಾವು 5 ಸಿಬ್ಬಂದಿಗಳು ಇಲ್ಲಿನ ಮೇಂಟೆನೆನ್ಸ್ಗಾಗಿ ಇದ್ದೇವೆ. ಇದರಲ್ಲಿ 5 ಸಿಬ್ಬಂದಿಯವರಲ್ಲಿ 1 ದಿನ ಬಿಟ್ಟು 1 ದಿನ ಮಾತ್ರ ನಮಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.